ಪರಪ್ಪನ ಅಗ್ರಹಾರ ಜೈಲಲ್ಲಿ ಭಯೋತ್ಪಾದಕರು, ವಂಚಕರು, ಹಾರ್ಡ್ ಕೋರ್ ಕ್ರಿಮಿನಲ್ಸ್ ತಮಗೆ ಬೇಕಾದಂತ ವ್ಯವಸ್ಥೆಯನ್ನು ಪಡ್ಕೊಂಡು ಹಾಯಾಗಿರುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಈಗ ಇದೇ ಕೇಸಿಗೆ ಸಂಬಂಧಿಸಿದಂತೆ ತನಿಖೆಯೂ ಕೂಡ ನಡೀತಾ ಇದೆ. ಪರಪ್ಪನ ಅಗ್ರಹಾರ ರಾಜಾತಿಥ್ಯದ ಮತ್ತೊಂದು ರಹಸ್ಯ ಈಗ ಬಯಲಾಗ್ತಾ ಇದೆ. ರಾಜಾತಿಥ್ಯ ಕೇಸ್ನಲ್ಲಿ ನಟ ಧನ್ವೀರ್ಗೆ ಸಂಕಷ್ಟ ಫಿಕ್ಸ್ ಆಗುವಂತ ಮುನ್ಸೂಚನೆ. ವಿಡಿಯೋ ಲೀಕ್ನ ಹಿಂದೆ ಕುಖ್ಯಾತ ರೌಡಿ ಶೀಟರ್ನ ಕೈ ಚಳಕ ಇದೆ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ರೌಡಿ ಶೀಟರ್ ಸೈಕಲ್ ರವಿ ಸಹಚರರು ಈ ವಿಡಿಯೋ ಲೀಕ್ ಮಾಡಿದ್ದಾರೆ ಅನ್ನೋ ಅನುಮಾನ. ದರ್ಶನ್ ಫ್ಯಾನ್ಸ್ ಮೂಲಕ ಧನ್ವೀರ್ನಿಂದ ಈ ವಿಡಿಯೋ ಲೀಕ್ ಆಗಿದೆ. ಸಿಸಿಬಿ ತನಿಖೆ ವೇಳೆ ಬಯಲಾಗಿದೆ ವಿಡಿಯೋ ಲೀಕ್ನ ಅಸಲಿಯತ್ತು. ಸೈಕಲ್ ರವಿ ಸಹಚರರಿಂದ ವಿಡಿಯೋ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯ ಆಗಿದೆ. ಬೇರೆ ಬೇರೆ ನಂಬರ್ನಿಂದ ವಿಡಿಯೋ ತರಿಸಿಕೊಂಡಿದ್ರು ನಟ ಧನ್ವೀರ್. ತನಿಖೆಯ ಹಾದಿ ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ರ ಧನ್ವೀರ್ ಅನ್ನುವಂಥ ಪ್ರಶ್ನೆಯೂ ಕೂಡ ಇದರ ಜೊತೆಗೆ ಮೂಡ್ತಾ ಇದೆ. ಧನ್ವೀರಿಗೂ ಕೂಡ ಸಂಕಷ್ಟ ಸುತ್ತಿಕೊಳ್ಳುವಂತ ಮುನ್ಸೂಚನೆ ಕಾಣ್ತಾ ಇದೆ. ಇನ್ನು ದರ್ಶನ್ಗೆ ಸೌಲಭ್ಯ ಕೊಡಿಸೋದಕ್ಕೆ ಹೋಗಿ ವಿಡಿಯೋ ಲೀಕ್ ಆಯ್ತಾ ಅನ್ನುವಂತ ಅನುಮಾನ. ಜೈಲು ಅಧೀಕ್ಷಕರೊಬ್ಬರಿಗೆ ಸಜಾ ಕೈದಿಯಿಂದ ಬೆದರಿಕೆಯ ಆರೋಪ ಕೂಡ ಇದೆ. ದರ್ಶನ್ಗೆ ಸವಲತ್ತು ಕೊಡದೇ ಇದ್ರೆ ಈ ವಿಡಿಯೋಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು. ನೀವು ಯಾರ್ಯಾರಿಗೆ ಸವಲತ್ತು ಕೊಡ್ತಾ ಇದ್ದೀರಾ ಅಂತ ಗೊತ್ತು. ಜೈಲಿನ ಒಳಗಿನ ಸವಲತ್ತಿನ ವಿಡಿಯೋ ನಮ್ಮ ಬಳಿ ಇದೆ, ನಮ್ಮ ಬಾಸಿಗೂ ಸವಲತ್ತು ಕೊಡಿ, ಇಲ್ಲದೆ ಇದ್ರೆ ವಿಡಿಯೋ ರಿಲೀಸ್ ಆಗತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು. ಈ ವೇಳೆ ಜೈಲು ಅಧೀಕ್ಷಕ ಹೇಳಿದ್ರು, ಜೈಲಿನಲ್ಲಿ ಬಾಡಿ ವೋರ್ನ್ ಕ್ಯಾಮೆರಾ ಇದೆ, ಸಿಸಿಟಿವಿ ಕಣ್ಗಾವಲಿದೆ, ದರ್ಶನ್ಗೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ಅಸಹಾಯಕ ಅಂತ ಅವ್ರು ಕೈ ಚೆಲ್ಲಿದ್ರು. ಸೊ ಆಗಲ್ಲ ಅಂತ ಗೊತ್ತಾದ ನಂತರ ಈ ವಿಡಿಯೋಗಳು ರಿಲೀಸ್ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ರೆಡಿ ಇದ್ದಾರೆ. ಚೇತನ್, ಈಗ ಈ ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಜಗತ್ತಿಗೆ ಪರಪ್ಪನ ಅಗ್ರಹಾರದ ಹುಳುಕುಗಳು ಬಯಲಾಯಿತು. ಬಟ್ ಇದರ ಹಿಂದೆ ದೊಡ್ಡದೊಂದು ಮಸಲತ್ತು ಇದೆ ಹಂಗಿದ್ರೆ. ಎಸ್ ರಕ್ಷತ್, ಯಾಕಂದರೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಏನು ವಿಡಿಯೋಗಳ ರಿಲೀಸ್ ಆಯಿತು, ಈ ವಿಡಿಯೋಗಳ ಹಿಂದೆ ಏನು ಕುಖ್ಯಾತ ರೌಡಿ ಶೀಟರ್ ಸೈಕಲ್ ರವಿ ಇದ್ದಾನೆ ಅನ್ನೋದು ಒಂದು ಸಿಸಿಬಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಿರುವಂಥದ್ದು. ಅಂದರೆ ಪ್ರಕರಣದಲ್ಲಿ ಏನು ಸೈಕಲ್ ರವಿ ಹುಡುಗರು ಧನ್ವೀರ್ನ ಬೇರೆ ಬೇರೆ ನಂಬರ್ಗಳಿಗೆ ಒಂದು ವಿಡಿಯೋಗಳನ್ನ ರವಾನೆ ಮಾಡಿದ್ರು ಅನ್ನೋದು ಕೂಡ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿನೇ ಧನ್ವೀರ್ನ ವಿಚಾರಣೆಯನ್ನು ಮಾಡಿರುವಂಥದ್ದು. ಆತನ ಮೊಬೈಲ್ನನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವುದ್ಯಾವುದು ಡೈರೆಕ್ಟಾಗಿ ಒಂದು ವಿಡಿಯೋ ರಿಸೀವ್ ಮಾಡ್ಕೊಂಡಿರೋದಾಗ್ಲಿ ಅಥವಾ ಕಳಿಸಿರೋದಾಗ್ಲಿ ಕೂಡ ಸಿಕ್ಕಿರೋದಿಲ್ಲ ಸಾಕ್ಷಿ. ಆದರೆ ಬೇರೆ ಬೇರೆ ಮೊಬೈಲ್ಗೆ ಒಂದು ರವಾನೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಸೈಕಲ್ ರವಿ ಸಹಚರರು ಏನಿದ್ದಾರೆ ಜೈಲಿನಲ್ಲಿ ಇದ್ದಂತಹ ಒಂದಷ್ಟು ಕೈದಿಗಳು, ಆ ಒಂದು ಕೈದಿಗಳ ಮುಖಾಂತರ ಒಂದು ವಿಡಿಯೋವನ್ನು ತರಿಸ್ಕೊಂಡು ಅದನ್ನ ಇದೀಗ ಲೀಕ್ ಮಾಡಿರುವಂಥದ್ದು. ಇನ್ನೊಂದು ಏನಂತಂದ್ರೆ ನಟ ದರ್ಶನ್ಗೆ ಒಂದು ಸೌಲಭ್ಯ ಕೊಡೋದಕ್ಕೋಸ್ಕರ ಅಂದರೆ ಅಲ್ಲಿನ ಒಂದು ಕೈದಿಗಳು ಅಂದರೆ ರೌಡಿ ಶೀಟರ್ ಏನು ಸಹಚರ ಕೈದಿಗಳೇನಿದ್ರೆ ಅವರು ಒಂದು ಜೈಲಧಿಕಾರಿಗಳು ಕೂಡ ಮನವಿ ಮಾಡಿರುವಂಥದ್ದು. ಯಾರ್ಯಾರಿಗೆ ಏನೇನು ಸೌಲಭ್ಯ ಕೊಟ್ಟಿದ್ದಾರೆ, ಯಾರ್ಯಾರು ಹೇಗೆಲ್ಲ ಇದ್ದಾರೆ ಅನ್ನೋ ಒಂದು ವಿಡಿಯೋ ಫುಟೇಜ್ ನಮ್ಮ ಹತ್ರ ಇದೆ. ಏನಾದರೂ ನೀವು ದರ್ಶನ್ಗೂ ಕೂಡ ಒಳ್ಳೆ ಸೌಲಭ್ಯ ಕೊಟ್ಟಿಲ್ಲ ಅಂತಂದ್ರೆ ನಾವು ಅದನ್ನೆಲ್ಲವನ್ನೂ ಕೂಡ ರಿಲೀಸ್ ಮಾಡಬೇಕಾಗತ್ತೆ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ರು. ಆದರೆ ನಟ ದರ್ಶನ್ ಇರುವಂತಹ ಸೆಲ್ ಏನಿದೆ ಸುತ್ತಮುತ್ತ ಸಿಸಿಟಿವಿ ಕಣ್ಗಾವಲಿದೆ, ಅಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ಎಲ್ಲ ಸಿಬ್ಬಂದಿಗೂ ಕೂಡ ಬಾಡಿ ಓನ್ ಕ್ಯಾಮ್ರಾಗಳನ್ನ ಹಾಕಲಾಗಿದೆ. ಹೀಗಾಗಿ ಕೊಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಜೈಲಧಿಕಾರಿಗಳು ಹೇಳಿರ್ತಾರೆ. ಹೀಗಾಗಿನೇ ಈ ಒಂದು ವಿಡಿಯೋ ಸಹ ಲೀಕ್ ಆಗಿರುವಂಥದ್ದು. ಮತ್ತೆ ವಿಡಿಯೋ ಲೀಕ್ನ ಹಿಂದೆ ರೌಡಿ ಶೀಟರ್ ಸೈಕಲ್ ರವಿ ಹೆಸರಿರುವಂಥದ್ದು. ಅದಲ್ದಿರ ಧನ್ವೀರ್ ಏನಿದ್ದಾರೆ ಆತನ ಮೊಬೈಲ್ಗೂ ಕೂಡ ಬೇರೆ ಬೇರೆ ನಂಬರ್ಗೆ ಜೈಲಿನ ಸಹಚರ ಕೈದಿಗಳಿಂದನೇ ಒಂದು ವಿಡಿಯೋಗಳು ಬಂದಿರೋದ್ರ ಬಗ್ಗೆ ಮಾಹಿತಿ ಇದೀಗ ಗೊತ್ತಾಗ್ತಾ ಇದೆ. ಈ ಆಂಗಲ್ ಅಲ್ಲೂ ಕೂಡ ಸಿಸಿಬಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.